Hello, namaste. So, welcome to your YouTube channel, Nimma Physics Pathashale, and Nanu Nimma VIKAS PATWARDHAN. Hosa video, hale discussion na continuation. Now, observe. R is equal to V by I. Is it Ohm's law? Wait. In your textbook, you would have written V is equal to IR. Sir, hagidre, isn't R is equal to V by I? V is equal to IR, Ohm's law. This is what my teacher has taught. Is that correct or is it wrong? That's our today's topic of discussion. So, today's lecture is lecture number 6 and it's continuation of resistance and resistivity, and ನಮ್ಮ ಡಿಸ್ಕಷನ್ ಇದ್ರ ಬಗ್ಗೆ ಕಂಟಿನ್ಯೂ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, and please remember, it's not just listening to explanation, also at the same time please have the habit of writing down things. ಬರ್ಕೊಳ್ಳಿ, ಏನು ಡಿಸ್ಕಷನ್ ಆಗ್ತಿದೆಯೋ ಅದನ್ನು ಬರೀರಿ. Fine, let's start our discussion today. In our last discussion, ನಮ್ಮ ಪ್ರೀವಿಯಸ್ ಡಿಸ್ಕಷನ್ ನಾವು ಯಾವುದ್ರ ಬಗ್ಗೆ ಮಾತಾಡಿದ್ವಿ? ವಿ ಸ್ಪೋಕ್ ಅಬೌಟ್ ರೆಸಿಸ್ಟಿವಿಟಿ. ರೆಸಿಸ್ಟೆನ್ಸ್ ಬಗ್ಗೆ ಡೌಟ್ ಇದ್ರೆ ಸೊ ಗೋ ಬ್ಯಾಕ್ ಟು ಯೂಟ್ಯೂಬ್, ನಿಮ್ಮ ಫಿಸಿಕ್ಸ್ ಪಾಠಶಾಲೆ ಕ್ಲಾಸ್ 10 ಎಲೆಕ್ಟ್ರಿಸಿಟಿ ಅಂತ ಟೈಪ್ ಮಾಡಿ ಆ್ಯಂಡ್ ಆ ಕಾಂಟೆಂಟ್ನೆಲ್ಲ ನೋಡಿ, ಯು ವಿಲ್ ಗೆಟ್ ದ ಬೆಸ್ಟ್ ಕ್ಲಾರಿಟಿ. ಫೈನ್. ನೌ ವಿ ಹ್ಯಾವ್ ಸ್ಪೋಕ್ ಅಬೌಟ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ನಾವು ಯಾವುದ್ರ ಬಗ್ಗೆ ಮಾತಾಡಿದ್ದೀವಿ? ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡಿದ್ದೀವಿ. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂದರೆ ಏನು ನಮಗೆ ಗೊತ್ತು. ಇಟ್ ಇಸ್ ಒಪೋಸಿಷನ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ಚಾರ್ಜಸ್ ಆರ್ ಕರೆಂಟ್ ಥ್ರೂ ಎ ಕಂಡಕ್ಟರ್. ಈ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ, ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ, ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ, ಮಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ಈಸ್ ದಟ್ ಕರೆಕ್ಟ್? ಎಸ್ ಸಾರ್, ಇದನ್ನು ಪ್ರತಿ ಸರಿ ಹೇಳಿ ನಾವು ಕೇಳಿ ಸುಸ್ತಾಗಿದೆ ಸರ್. ದಟ್ಸ್ ದ ಐಡಿಯಾ. ಅಷ್ಟು ಸರಿ ನಾನು ಹೇಳಿದ್ದೀನಿ ಅಂದರೆ ಇದಕ್ಕೆ ಇಂಪಾರ್ಟೆನ್ಸ್ ಇದೆ. ನಂಬರ್ 1. ನಂಬರ್ 2, ಇದು ನಿಮ್ಮ ಮೈಂಡಲ್ಲಿ ಕಾಂಕ್ರೀಟಾಗಿ ಕೂತಿದೆ ಇವಾಗ. ಈಸ್ ದಟ್ ಕರೆಕ್ಟ್? ಎಸ್, ಐ ಆಮ್ ಕರೆಕ್ಟ್. ಫೈನ್. ನೌ ಫ್ರಮ್ ಆಲ್ ದೀಸ್ ಫ್ಯಾಕ್ಟರ್ಸ್ ದಟ್ ಡಿಪೆಂಡ್, ಫ್ರಮ್ ಆಲ್ ದೀಸ್ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಡಿಪೆಂಡ್ ಅಂತ ಹೇಳಿದ್ದೀನಿ ಅಂದರೆ, ಲೆಂತ್, ಏರಿಯಾ, ಟೆಂಪರೇಚರ್, ಮಟೀರಿಯಲ್ ಮೇಲೆ ಮಾತ್ರ ಡಿಪೆಂಡ್ ಆಗ್ತಾ ಇದೆ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಡಸ್ ನಾಟ್ ಡಿಪೆಂಡ್ ಆನ್ ವೋಲ್ಟೇಜ್. ನೋ. ರೆಸಿಸ್ಟೆನ್ಸ್ ಡಸ್ ನಾಟ್ ಡಿಪೆಂಡ್ ಆನ್ ಕರೆಂಟ್. ನೋ. ರೆಸಿಸ್ಟೆನ್ಸ್ ವೋಲ್ಟೇಜ್ ಮೇಲೂ ಡಿಪೆಂಡ್ ಆಗಲ್ಲ, ರೆಸಿಸ್ಟೆನ್ಸ್ ಕರೆಂಟ್ ಮೇಲೂ ಡಿಪೆಂಡ್ ಆಗಲ್ಲ. ರೆಸಿಸ್ಟೆನ್ಸ್ ಫಾರ್ ಅ ಗಿವನ್ ಕಂಡಕ್ಟರ್ is constant. So please make a note of this. ಇದಕ್ಕೆ ವಾಪಸ್ ಬರೋಣ. ಹಾಗಿದ್ರೆ what is that you have to write? R. R ಅಂದ್ರೆ ಏನು? Electrical resistance for a given conductor. Electrical resistance for a given conductor is a constant. Given conductor ಅಂದ್ರೆ length fixed, area fixed, temperature fixed, material fixed. ಇದಿಷ್ಟು ಇದ್ರೆ ರೆಸಿಸ್ಟೆನ್ಸ್ ಚೇಂಜ್ ಆಗೋದೇ ಇಲ್ಲ. ಈಸ್ ದಟ್ ಕ್ಲಿಯರ್? ಎಸ್. ಹಾಗಿದ್ರೆ ಆನ್ ವಾಟ್ ಬೇಸಿಸ್ ವಾಸ್ ದಿಸ್ ರಿಟರ್ನ್? ಇದನ್ನು ಹೆಂಗೆ ಬರೆದ್ವಿ, ಯಾಕೆ ಬರೆದ್ವಿ, ಏನಿದ್ರ ಅರ್ಥ ಏನು? ವಾಪಸ್ ಬರೋಣ. ನಾವು electrical resistance is property and resistor is a device. Resistor is a device. Resistor is a component. Resistance property, resistor device. ಅರ್ಥ ಆಗಿಲ್ಲ ಸರ್. ಇಂಡಿಕೇಟರ್, ವೆಹಿಕಲ್ಗೆ ಇಂಡಿಕೇಟರ್ ಇರುತ್ತೆ, ಹೌದಾ? ಇಂಡಿಕೇಟರ್ ಇಸ್ ಡಿಫರೆಂಟ್, ಇಂಡಿಕೇಶನ್ ಇಸ್ ಡಿಫರೆಂಟ್. ಇಂಡಿಕೇಟರ್ ಕೆಲಸ ಏನು? ಇಂಡಿಕೇಶನ್ ಕೊಡೋದು. ರೈಟಿಗೆ ತಿರುಗಬೇಕು, ಇಂಡಿಕೇಟರ್ ಆನ್ ಮಾಡಿದೆ, ಲೋ ಬ್ಯಾಟ್ರಿ ಇಂಡಿಕೇಟರ್ ಅಂತೆಲ್ಲ ಹೇಳ್ತೀವಿ, ಹೌದಾ? ಎನಿಥಿಂಗ್ ದಟ್ ಟೆಲ್ಸ್ ಯು ಸಮಥಿಂಗ್ ಈಸ್ ಇಂಡಿಕೇಟರ್. ಅದ್ರ ಕೆಲಸ ಇಂಡಿಕೇಶನ್. ಎಸ್,
ಅದೇ ಥರ ರೆಸಿಸ್ಟರ್ ಇಂಡಿಕೇಟರ್ ಥರ ಡಿವೈಸ್, ಇಂಡಿಕೇಟರ್ ಡಿವೈಸ್, ರೆಸಿಸ್ಟರ್ ಡಿವೈಸ್. ಇಂಡಿಕೇಶನ್ ಪ್ರಾಪರ್ಟಿ, ಫೀಚರ್, ನೇಚರ್. ರೆಸಿಸ್ಟೆನ್ಸ್ ಪ್ರಾಪರ್ಟಿ, ಫೀಚರ್, ನೇಚರ್. ಹಾಗಿದ್ರೆ ರೆಸಿಸ್ಟರ್ ಗಿವ್ಸ್ ರೆಸಿಸ್ಟೆನ್ಸ್. ಇಲ್ಲ, ರೆಸಿಸ್ಟರ್ ಗಿವ್ಸ್ ಅನ್ನೋದಕ್ಕಿಂತ ಪ್ರೊವೈಡ್ಸ್ ರೆಸಿಸ್ಟೆನ್ಸ್ ಆಫ್ ರಿಕ್ವೈರ್ಡ್ ವ್ಯಾಲ್ಯೂ. ನನಗೆ ಎಷ್ಟು ಬೇಕು ರೆಸಿಸ್ಟೆನ್ಸ್ ಅಷ್ಟೇ ಕೊಡುತ್ತೆ. ರೆಸಿಸ್ಟರ್ ಪ್ರೊವೈಡ್ಸ್ ರೆಸಿಸ್ಟೆನ್ಸ್ ಆಫ್ ರಿಕ್ವೈರ್ಡ್ ವ್ಯಾಲ್ಯೂ. ನನಗೆ 10 ಓಮ್ ರೆಸಿಸ್ಟೆನ್ಸ್ ಬೇಕು, ಎಸ್ ಯು ಹ್ಯಾವ್ ಅ ರೆಸಿಸ್ಟರ್. 20 ಓಮ್ ರೆಸಿಸ್ಟೆನ್ಸ್ ಬೇಕು, ಎಸ್ ಯು ಹ್ಯಾವ್ ಅ ರೆಸಿಸ್ಟರ್. ಸರಿ ಇಲ್ಲ, ನಾನು ಚೇಂಜ್ ಮಾಡ್ತಾ ಇರಬೇಕು ರೆಸಿಸ್ಟೆನ್ಸ್, ಯು ಹ್ಯಾವ್ ಅ ರೆಸಿಸ್ಟರ್. ಎಲ್ಲದಕ್ಕೂ ರೆಸಿಸ್ಟರ್ಸ್ ಇದೆ ನಮ್ಮ ಹತ್ರ. ಸೂಪರ್, ಸೋ ನೈಸ್. ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ರೆಸಿಸ್ಟರ್ ಇಸ್ ಅ ಡಿವೈಸ್, ರೆಸಿಸ್ಟರ್ ಪ್ರೊವೈಡ್ಸ್ ರೆಸಿಸ್ಟೆನ್ಸ್. ಫೈನ್. ರೆಸಿಸ್ಟರ್ಗೊಂದು ಸಿಂಬಲ್ ಇದೆ. ಏನು ಸಿಂಬಲ್ ಅಂತೆ? ಝಿಗ್ 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 ಝಿಗ್. ಇದು ರೆಸಿಸ್ಟರ್ದು ಸಿಂಬಲ್. ಓಹೋ, ಡೋಂಟ್ ರೈಟ್ ಲೈಕ್ ದಿಸ್. ಇದೇನಿದು? ಇದು ಪಲ್ಸ್ ರೇಟ್. ಇದು ಪಲ್ಸ್ ರೇಟ್ ಥರ ಬರಿಬೇಡಿ ರೆಸಿಸ್ಟರ್ನ. ಎಸ್ ವಿ ನೋ, ನಿಮ್ಮ ಏನೋ ಫ್ಯೂಚರ್ ಪ್ಲ್ಯಾನ್ಸ್ ಡಾಕ್ಟರ್ ಆಗಬೇಕು ಅಂತೆಲ್ಲ ಇದೆ. ಆಗ ಒನ್ಸ್ ಯು ಆರ್ ಅ ಪ್ರೊಫೆಷನಲ್ ಡಾಕ್ಟರ್ ಯು ಕ್ಯಾನ್ ಅನಲೈಸ್ ಆಲ್ ದೀಸ್ ಥಿಂಗ್ಸ್. ಆ್ಯಸ್ ಆಫ್ ನೌ ಇದನ್ನು ಬರೀರಿ. ನೋ ಸಾರ್, ನಮ್ಮ ರಿಸಲ್ಟ್ ಬಂದಾಗ ನಮ್ಮ ಹಾರ್ಟ್ ಬೀಟು ಹಿಂಗಾಗುತ್ತೆ ಸರ್. ಎಕ್ಸಾಕ್ಟ್ಲಿ ಕರೆಕ್ಟ್. ಯುವರ್ ಪಲ್ಸ್ ರೇಟ್ ವಿಲ್ ಬಿಕಮ್ ಲೈಕ್ ದಿಸ್. ಫೈನ್, ಬ್ಯಾಕ್ ಟು ಬಿಸ್ನೆಸ್. ಓಕೆ, ಸೊ ದಿಸ್ ಇಸ್ ಅ ರೆಸಿಸ್ಟರ್ ಆಫ್ ಫಿಕ್ಸ್ಡ್ ರೆಸಿಸ್ಟೆನ್ಸ್. ಫಿಕ್ಸ್ಡ್. ಹಾಗಿದ್ರೆ ಈಸ್ ದರ್ ಸಮಥಿಂಗ್ ಕಾಲ್ಡ್ ವೇರಿಯಬಲ್ ರೆಸಿಸ್ಟರ್? ಎಸ್, there is something called variable resistor, or with this zigzag lines and on that an arrow mark. ಇದನ್ನ ವೇರಿಯಬಲ್ ರೆಸಿಸ್ಟರ್ ಅಂತಾರೆ. ಇದ್ಯಾವ ರೆಸಿಸ್ಟರ್ ಅಂತೆ? ದಿಸ್ ಇಸ್ ಅ ವೇರಿಯಬಲ್ ರೆಸಿಸ್ಟರ್. ಇದ್ಯಾವುದಂತೆ? ಇಟ್ ಈಸ್ ಅ ಫಿಕ್ಸ್ಡ್ ರೆಸಿಸ್ಟರ್. ವೇರಿಯಬಲ್ ಅಂದರೆ ಚೇಂಜ್ ಮಾಡಬಹುದು ವ್ಯಾಲ್ಯೂಸ್ನ. ಫಾರ್ ಎಕ್ಸಾಂಪಲ್ 0 to 20 ಓಮ್ ಅಂದರೆ ಏನು? 0, 5, 10, 15, 18, 17 ಚೇಂಜ್ ಮಾಡ್ತಾ ಇರ್ಬೋದು 20 ತನಕ. ಇದು ಫಿಕ್ಸ್ಡ್, ಕಾನ್ಸ್ಟೆಂಟ್. ಇದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ 10 ಓಮ್ ಅಂತ ವ್ಯಾಲ್ಯೂ ಇದ್ದರೆ ಇಟ್ ಇಸ್ 10 ಫಿಕ್ಸ್ಡ್. ಕ್ಯಾನ್ ಐ ಮೇಕ್ ಇಟ್ 7? ನೋ. ಕ್ಯಾನ್ ಐ ಮೇಕ್ ಇಟ್ 12? ನೋ. ಇಟ್ ಇಸ್ ಫಿಕ್ಸ್ಡ್. ಈಸ್ ದಟ್ ಕ್ಲಿಯರ್? ಎಸ್, ಬರ್ಕೊಳ್ಳಿ ಬೇಗ. 1, 2, 3 ಆಯಿತಾ? ಬರ್ಕೊಂಡಾಯ್ತಾ? ಎಸ್, ಫೈನ್. ನಾವಿನ್ನೂ ನಮ್ಮ ಕ್ವೆಶ್ಚನ್ ಆನ್ಸರ್ ಮಾಡೇ ಇಲ್ಲ. ಬೈ ದ ವೇ, ಕ್ವೆಶ್ಚನ್ ಏನು? ಆರ್ ಇಸ್ ಈಕ್ವಲ್ ಟು V/I. ಈಸ್ ಇಟ್ ಓಮ್ಸ್ ಲಾ? ಇದು ನಮ್ಮ ಕ್ವೆಶ್ಚನ್ ಇದ್ದಿದ್ದು, ಹೌದಾ? ಎಸ್, ಇದನ್ನು ಇಳಿಸೋಣ. ಎಸ್ ಸರ್. ಶಲ್ ವಿ ರೇಸ್ ದೀಸ್ ಥಿಂಗ್ಸ್ ಆಲ್ಸೋ? ನೋ. ಯಾಕೆ? ವಿ ವಾಂಟ್ ದೀಸ್ ಥಿಂಗ್ಸ್ ಅಲ್ವಾ? ಸೊ ಆರ್ ಫಾರ್ ಅ ಗಿವನ್ ಮಟೀರಿಯಲ್ ಇಸ್ ಕಾನ್ಸ್ಟೆಂಟ್. ಇದಿಷ್ಟು ಫಿಕ್ಸ್ಡ್ ಆಗಿದ್ರೆ, ಇಫ್ ದೀಸ್ ಆರ್ ಫಿಕ್ಸ್ಡ್, ಆರ್ ಇಸ್ ಅ ಕಾನ್ಸ್ಟೆಂಟ್. ಈಸ್ ದಟ್ ಕರೆಕ್ಟ್? ಈಸ್ ದಟ್ ಕರೆಕ್ಟ್? ಎಸ್. ಈಗ ನಾವೊಂದು ಚಿಕ್ಕ ಸರ್ಕ್ಯೂಟ್ ಬಿಲ್ಡ್ ಮಾಡೋಣ. ಸರ್ಕ್ಯೂಟು ಅಲ್ಲ, ಸರ್ಕ್ಯೂಟ್. ಆರ್ ಇಸ್ ಈಕ್ವಲ್ ಟು 10 ಓಮ್. ಎಕ್ಸಾಂಪಲ್ ಸುಮ್ಮನೆ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಅ ಸರ್ಕ್ಯೂಟ್ ಅಂದರೆ ಏನು, ಬರೆಯೋದು ಹೇಗೆ, ಡೂಸ್ ಡೋಂಟ್ಸ್ ಏನು, ಹೇಗಿರಬೇಕು, ಇದೆಲ್ಲ ನಮಗೆ ಗೊತ್ತು. ಬ್ಯಾಟರಿ ಕೆಲಸ ಏನು, ಬ್ಯಾಟ್ರಿ ಏನು ಮಾಡುತ್ತೆ, ಇಲೆಕ್ಟ್ರಾನ್ಸ್ ಅಲ್ಲಿ ಹೋಗುತ್ತೆ, ಇದೆಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ. ಯಾವಾಗ? ಪ್ರೀವಿಯಸ್ ಲೆಕ್ಚರ್ಸಲ್ಲಿ. ಡೌಟ್ ಇದ್ದರೆ ಲೆಕ್ಚರ್ 1, ಲೆಕ್ಚರ್ 2, ಲೆಕ್ಚರ್ 3, ಲೆಕ್ಚರ್ 4 ವಿಲ್ ಗಿವ್ ಯು ಅ ಕ್ಲಾರಿಟಿ, ಡೀಟೇಲ್ಡ್ ಕ್ಲಾರಿಟಿ. ಇದಷ್ಟು ಓದಿದ್ರೆ ನೀವು 10th ಎಕ್ಸಾಮಲ್ಲಿ ಎಲೆಕ್ಟ್ರಿಸಿಟಿ ಬರೋ ಎಲ್ಲ ಕ್ವೆಶನ್ಸ್ನು 300% ಆನ್ಸರ್ ಮಾಡಬಹುದು. ಬಿಲೀವ್ ಮೀ. ಫೈನ್. ಓಕೆ, ನೈಸ್. ಬ್ಯಾಟ್ರಿ. ಈ ಬ್ಯಾಟ್ರಿನ ಇದನ್ನು 10 ವೋಲ್ಟ್ಸ್ ಅಂತ ಬರೆಯೋಣ. ಇಮ್ಯಾಜಿನ್ 10 ವೋಲ್ಟ್ಸ್. ನಮಗಿದು ಗೊತ್ತು. 10 ವೋಲ್ಟ್ಸ್ ಅಂದ್ರೆ ಏನು? ಪೊಟೆನ್ಷಿಯಲ್ ಡಿಫರೆನ್ಸ್. ಅಂದರೆ ಡಿಫರೆನ್ಸ್ ಬಿಟ್ವೀನ್ ದೀಸ್ ಪಾಯಿಂಟ್ಸ್ 10 ಇರಬೇಕು. ಹಾಗಿದ್ರೆ ಕ್ಯಾನ್ ಐ ರೈಟ್ ಹಿಯರ್ ಇಟ್ ಇಸ್ 10 ವೋಲ್ಟ್, ಹಿಯರ್ ಇಟ್ ಇಸ್ 0 ವೋಲ್ಟ್? ಎಸ್, ಬರಿಬಹುದು. ವಿ ಹ್ಯಾವ್ ಡಿಸ್ಕಸ್ಡ್ ದಿಸ್. ಎಸ್ ಆರ್ ನೋ? ಡಿಡ್ ವಿ ಡಿಸ್ಕಸ್ ದಿಸ್? ಎಸ್, ಇದನ್ನು ಡಿಸ್ಕಸ್ ಮಾಡಿದ್ದೀವಿ. ಯಾವಾಗ? ಲಾಂಗ್ ಬ್ಯಾಕ್. ಆಲ್ ದೀಸ್ ವಿ ಹ್ಯಾವ್ ಡನ್ ಲಾಂಗ್ ಬ್ಯಾಕ್. ಫೈನ್. ಈಗ
ಇದರಲ್ಲಿ ಇಮ್ಯಾಜಿನ್ ಮಾಡೋಣ. ಏನು ಮಾಡೋಣ? ಇಮ್ಯಾಜಿನ್ ಮಾಡೋಣ. ಏನು ಇಮ್ಯಾಜಿನ್ ಮಾಡೋದು? ಇದರ ವೋಲ್ಟೇಜ್ 10, V is equal to 10 volts. ಕರೆಂಟ್ I is equal to 1 ಆಂಪಿಯರ್ ಅಂತ ಇಮ್ಯಾಜಿನ್ ಮಾಡೋಣ ಈ ಸರ್ಕ್ಯೂಟಲ್ಲಿ. ಈಸ್ ದಟ್ ಕ್ಲಿಯರ್? ಈಗ ಇಲ್ಲಿ ಫಾರ್ಮುಲಾ ಬರೆಯೋಣ. R is equal to V by I. V ವ್ಯಾಲ್ಯೂ ಎಷ್ಟು? 10. I ವ್ಯಾಲ್ಯೂ ಎಷ್ಟು? 1. 10 by 1 10. R is equal to 10 ohm. ನಾವು ಕನೆಕ್ಟ್ ಮಾಡಿದ್ದು ಅಷ್ಟು, ನಮ್ಗೆ ಆನ್ಸರ್ ಬಂದಿದ್ದು ಅಷ್ಟು. ನೋ ಸಾರ್, ನೀವು ಅಡ್ಜಸ್ಟ್ ಮಾಡ್ಕೊಂಡ್ರಿ ಆ ಥರ. ಫೈನ್, ನೋಡೋಣ. ಇಮ್ಯಾಜಿನ್ ನಾನೀಗ ವೋಲ್ಟೇಜ್ನ ಇನ್ಸ್ಟೆಡ್ ಆಫ್ 10 ವೋಲ್ಟ್, ಇದ್ರ ಬದಲು ಐ ವಿಲ್ ಸೇ ನಾವು ಐ ಹ್ಯಾವ್ ಕನೆಕ್ಟೆಡ್ 20 volts ಅಂತ ಅಂದ್ಕೊಳ್ಳೋಣ. ಅರ್ಲಿಯರ್ 10, ಈಗ 20. ಸೊ ಇಲ್ಲೇನಾಯಿತು? ಪೊಟೆನ್ಷಿಯಲ್ ಡಿಫರೆನ್ಸ್ ಕೂಡ 20 volts ಆಯಿತು. ಪ್ರೀವಿಯಸ್ ಕರೆಂಟ್ ಎಷ್ಟಿತ್ತು? 1. ನಮಗೆ ಗೊತ್ತು ಕರೆಂಟ್ ಹಿಂಗೆ ಫ್ಲೋ ಆಗುತ್ತೆ, ಆಲ್ ದಿ ಸ್ಟೋರಿ ವಿ ನೋ. R is equal to 20 divided by 2. ಈಗ ಎಷ್ಟು ಬಂತು ಆನ್ಸರು? 10 ohm. ವಾಟ್ ಇಫ್ ಇಟ್ ಇಸ್ ಸಮ್ ಅದರ್ ವ್ಯಾಲ್ಯೂ? ಈ V by I will always be a constant. ನೆನಪಿರಲಿ, ನಾವೇನು ಬರ್ದಿದ್ದೀವಿ? R is a constant. ಹಾಗಿದ್ರೆ ನಾನು V ವ್ಯಾಲ್ಯೂ ಏನು ಚೇಂಜ್ ಮಾಡ್ತೀನೋ ಕರೆಸ್ಪಾಂಡಿಂಗ್ ಆಗಿ I ವ್ಯಾಲ್ಯೂನೂ ಚೇಂಜ್ ಆಗ್ತಾ ಇರುತ್ತೆ. ಪ್ಲೀಸ್ ರಿಮೆಂಬರ್ ದಿಸ್ ಕ್ಯಾನ್ ಬಿ ಅ ಕ್ವೆಶ್ಚನ್ ಇನ್ ಎಕ್ಸಾಮ್. ಇಫ್ potential difference across the resistor is changed, will resistance change? Again I repeat, if potential difference across resistor change, will resistance change? Resistance change agata? No. If current through a resistor changes, will resistance change? Answer, no. Current change ಆದರೂ resistance change ಆಗಲ್ಲ. ವೋಲ್ಟೇಜ್ ಪೊಟೆನ್ಷಿಯಲ್ ಡಿಫರೆನ್ಸ್ ಚೇಂಜ್ ಆದರೂ ಚೇಂಜ್ ಆಗಲ್ಲ. ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ, ಫಿಕ್ಸ್ಡ್ ಆಗಿರುತ್ತೆ. ಹಂಗೆ ರೆಸಿಸ್ಟೆನ್ಸ್ ಯಾವಾಗ ಚೇಂಜ್ ಆಗೋದು? ಇದಿಷ್ಟು ಚೇಂಜ್ ಮಾಡಿದ್ರೆ ಮಾತ್ರ. ಹಾಗಿದ್ರೆ ವೋಲ್ಟೇಜ್ ಟು ಕರೆಂಟ್ ರೇಷಿಯೋ ಇದೆಯಲ್ವಾ, ನೆನಪಿರಬೇಕು. ರೇಷಿಯೋ ಆಫ್ V to I ಶುಡ್ ಬಿ ಅ ಕಾನ್ಸ್ಟೆಂಟ್. ಈಸ್ ಆಲ್ವೇಸ್ ಅ ಕಾನ್ಸ್ಟೆಂಟ್. ಇಟ್ ಶುಡ್ ಅಲ್ಲ, ಕಾನ್ಸ್ಟೆಂಟ್ ಆಗೇ ಇರುತ್ತೆ. ನೋಡಿ, ಇಲ್ಲಿ ವೋಲ್ಟೇಜ್ ಚೇಂಜ್ ಮಾಡಿದೆ, ಕರೆಂಟ್ ಆಟೋಮ್ಯಾಟಿಕಲಿ ಚೇಂಜ್ ಆಯಿತು, ಬಟ್ ರೆಸಿಸ್ಟೆನ್ಸ್ ಸೇಮ್ ಇರುತ್ತೆ. ಈಸ್ ದಟ್ ಕ್ಲಿಯರ್? ಈಸ್ ದಟ್ ಕ್ಲಿಯರ್? ಹಾಗಿದ್ರೆ R is equal to V by I ಅಂದರೆ V by I is also a constant. ಈಸ್ ದಟ್ ಕ್ಲಿಯರ್? ಹಾಗಿದ್ರೆ ಇದು ಓಮ್ಸ್ ಲಾನಾ? ಅಲ್ಲ, ಇದು ಓಮ್ಸ್ ಲಾ ಅಲ್ಲ. ಬಟ್ ಓಮ್ಸ್ ಲಾ ಈಕ್ವೇಷನು ಹೀಗೆ ಬರುತ್ತೆ. ಅದು ಯಾಕೆ? ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಹಾಗಿದ್ರೆ ವಾಟ್ ಇಸ್ ಯುವರ್ ಟೇಕ್ ಅವೇ ಔಟ್ಕಮ್ ಆಫ್ ದಿಸ್ ಡಿಸ್ಕಷನ್? Outcome of this discussion is R equals V by I, and this V by I is a ratio. V by I is a ratio, and this ratio is a constant, and the constant ಏನು? R. R ಅಂದರೆ electrical resistance. Is that clear? Yes. Now let's switch to Ohm's law. ಈಗ ಓಮ್ಸ್ ಲಾಗ್ ಬರೋಣ. ಓಮ್ಸ್ ಲಾಲಿ ಏನಿದೆ ವಿಷಯ? ಒಬ್ಸರ್ವ್. ಓಮ್ಸ್ ಲಾ ಇದು ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಡಿಸ್ಕಷನ್ ಪಾಯಿಂಟ್ ಆಫ್ ವ್ಯೂ, ನ್ಯೂಮರಿಕಲ್ ಪಾಯಿಂಟ್ ಆಫ್ ವ್ಯೂ, ಸ್ಟೇಟ್ಮೆಂಟ್ ಬರಿತೀನಿ ಫಸ್ಟ್. ದ ಪೊಟೆನ್ಷಿಯಲ್ ಡಿಫರೆನ್ಸ್, the potential difference across a conductor is directly proportional to DIRECTLY, directly proportional to current flowing through the conductor. Current flowing through the conductor. Potential difference is proportional to current flowing through the conductor. ಇದು ಆ್ಯಕ್ಚುಯಲ್ ಓಮ್ಸ್ ಲಾ ಅಲ್ಲ. ಇದನ್ನು ನಮ್ಮ 10th ಗ್ರೇಡ್ ಬುಕ್ಕಲ್ಲಿ
ಆರ್ ಈಸಿಯಾಗಲಿ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಅಂತ ಈ ಥರ ಸ್ಟೇಟ್ಮೆಂಟ್ನ ಚೇಂಜ್ ಮಾಡಿದ್ದೀವಿ. ಬಟ್ ಆ್ಯಕ್ಚುಯಲ್ ಸ್ಟೇಟ್ಮೆಂಟ್ ಏನಿರೋದು ಗೊತ್ತಾ? ಆ್ಯಕ್ಚುಯಲ್ ಸ್ಟೇಟ್ಮೆಂಟ್, ದ electric current flowing through the conductor, electric current flowing through the conductor is directly proportional to the potential difference across its ends. ಇದು ಓಮ್ಸ್ ಲಾ. ಇದ್ರ ಜೊತೆ ಇನ್ನೊಂದು ಏನು ಸಪೋರ್ಟಿಂಗ್ ಸ್ಟೇಟ್ಮೆಂಟ್ಸ್ ಇದೆ, ಇಲ್ಲೂ ಬರಿಬಹುದು ಆ ಸ್ಟೇಟ್ಮೆಂಟನ್ನು. ಪ್ರೊವೈಡೆಡ್ other physical conditions ಅಂದರೆ ಟೆಂಪ್ರೇಚರ್, ಲೆಂತ್, ಏರಿಯಾ, ಪ್ರೆಷರ್. ಅದರ್ ಫಿಸಿಕಲ್ ಕಂಡೀಷನ್ಸ್ ಆರ್ kept constant. ಬಾಪ್ರೆ, ಇಷ್ಟೊಂದು ಬೈ ಹರ್ಟ್ ಮಾಡಬೇಕಾ ಸಾರ್? Electric current flowing through a conductor is directly proportional to the potential difference across its ends provided physical conditions are constant. No by hurting business. By hurt ಮಾಡೋ ಬಿಸ್ನೆಸ್ ಎಲ್ಲ ಇಲ್ಲ. ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಬಿಸ್ನೆಸ್. ಬೈ ದ ವೇ ದಿಸ್ ಅ ಡಿಫರೆಂಟ್ ಸ್ಟೋರಿ, ಡೋಂಟ್ ಮೆಸ್ ಇಟ್ ಅಪ್. ಇದೇ ಬೇರೆ ವಿಷಯ. ಅಂದರೆ ಈಕ್ವೇಷನ್ಸ್ ಏನು ಬರುತ್ತೆ ಮ್ಯಾಥಮೆಟಿಕಲಿ. ಒಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಒಂದು ಬ್ಯೂಟಿಫುಲ್ ಡಯಾಗ್ರಾಮ್ ಬರೆಯೋಣ. ಇಲ್ಲೊಂದು ರೆಸಿಸ್ಟರ್ ಇದೆ. ಏನಿದೆ? ದರ್ ಇಸ್ ಅ ರೆಸಿಸ್ಟರ್. ರೆಸಿಸ್ಟೆನ್ಸ್ ಆರ್ ಇದ್ರದ್ದು. ಆ್ಯಂಡ್ ಇಲ್ಲಿ ಕರೆಂಟ್ ಫ್ಲೋಯಿಂಗ್ ಈಸ್ ಐ. ಈಗ ಈ ಕರೆಂಟ್ ಜಾಸ್ತಿ ಯಾವಾಗ ಫ್ಲೋ ಆಗುತ್ತೆ? ವೆನ್ ವಿಲ್ ದಿಸ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಇನ್ಕ್ರೀಸ್? ನಾವು ಇದನ್ನು ಡಿಸ್ಕಸ್ ಮಾಡಿದ್ದೀವಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಡಿಸ್ಕಸ್ ಮಾಡಿದ್ದೀವಿ, ನೆನಪಿದೆಯಾ? ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಇದ್ದರೆ ಜಾಸ್ತಿ ಚಾರ್ಜ್ ಫ್ಲೋ ಆಗುತ್ತೆ. ಇದೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ವಿ. 50 ವೋಲ್ಟ್, 0 ವೋಲ್ಟ್, ಮತ್ತು 100 ವೋಲ್ಟ್, 10 ವೋಲ್ಟ್. ಇಲ್ಲಿ 50 ವೋಲ್ಟ್ 0 ಅಂತಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ 50. 100 ವೋಲ್ಟ್ 10 ಅಂತಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ 90 ವೋಲ್ಟ್. ಸೊ ಮೋರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್, ಮೋರ್ ದ ಚಾರ್ಜಸ್ ಆರ್ ಫ್ಲೋಯಿಂಗ್. ಚಾರ್ಜ್ ಫ್ಲೋ ಅಂದ್ರೆ ಏನು? ಕರೆಂಟ್ ಫ್ಲೋ. ನಾನು ಟ್ಯಾಂಕ್ದ ಡಯಾಗ್ರಾಮ್ ಎಲ್ಲ ಬರೆದ್ಬಿಟ್ಟು ತೋರಿಸಿದ್ದೆ, ಹೌದಾ? ಪೊಟೆನ್ಷಿಯಲ್ ಡಿಫರೆನ್ಸ್, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ ರಿಲೇಟ್ ಎಲ್ಲ ಮಾಡಿದ್ವಿ, ನೆನಪಿದೆಯಾ? ಸಿಂಪಲ್ ಸೊಲ್ಯೂಷನ್ ಇದೆ. ನೆನಪಿಲ್ಲ ಅಂದರೆ ಗೋ ಟು ಪ್ರೀವಿಯಸ್ ಲೆಕ್ಚರ್ ನಂಬರ್ 3, ಅದರಲ್ಲಿ ಡೀಟೇಲ್ಡ್ ಇನ್ಫಾರ್ಮೇಷನ್ ಇದೆ. ಸಿಂಪಲ್. ಓಕೆ, ಈ ಓಮ್ ಅಂಕಲ್ ಇದಾರಲ್ಲ, ಬೈ ದ ವೇ ಈ ಅಂಕಲ್ ಹೆಸರು ಓಮ್ ಅಲ್ಲ, ಹಿಸ್ ನೇಮ್ ಇಸ್ ಜಾರ್ಜ್ ಸೈಮನ್ ಓಮ್. ಹಿ ವಾಸ್ ಅ ಸೈಂಟಿಸ್ಟ್. ಓಕೆ, ಫೈನ್. ಈ ಅಂಕಲ್ ಏನು ಹೇಳಿದ್ರು ಅಂದರೆ, ಕರೆಂಟ್ ಜಾಸ್ತಿ ಫ್ಲೋ ಆಗ್ತಿದೆ ಅಂದರೆ ಅರ್ಥ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ಇಸ್ ಮೋರ್. ಜಾಸ್ತಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ ಕಂಡಕ್ಟರ್ ಸುತ್ತ ಅಂದರೆ, ಸುತ್ತ ವೆನ್ ಐ ಮೀನ್ ನಾಟ್ ಸುತ್ತ ಮುತ್ತ, ವೆನ್ ಐ ಮೀನ್ ಸುತ್ತ ಇಟ್ ಇಸ್ ಅಕ್ರಾಸ್ ದ ಕಂಡಕ್ಟರ್. ಅಕ್ರಾಸ್ ಇದ್ರ ಎಂಡ್ಸಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಇದೆ ಅಂದರೆ ಇಂಡಿಕೇಟರ್ ಏನು? ಕರೆಂಟ್ ಜಾಸ್ತಿ. ಅವ್ರು ಜಾಸ್ತಿ ಕರೆಂಟ್ ಯಾವಾಗ ಫ್ಲೋ ಆಯಿತು? ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಇದ್ದಾಗ. ಈ ಡಯಾಗ್ರಾಮ್ ಬರೀಲೇಬೇಕು. ಹಾಗಿದ್ರೆ ಕರೆಂಟ್ ಫ್ಲೋಯಿಂಗ್ ಥ್ರೂ ಅ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್. ಇದು ಆ್ಯಕ್ಚುಯಲ್ ಸ್ಟೇಟ್ಮೆಂಟ್. ದಿಸ್ ಆ್ಯಂಡ್ ದಿಸ್. ನೌ ಮೆನಿ ಆಫ್ ಯು ಕ್ಯಾನ್ ಆರ್ಗ್ಯೂ, ಸರ್ ದಿಸ್ ಆ್ಯಂಡ್ ದಿಸ್ ಆರ್ ಸೇಮ್ ಅಲ್ವಾ? ಆ್ಯಕ್ಚುಲಿ ನೋ, ದೇ ಆರ್ ನಾಟ್ ಸೇಮ್. ಬಟ್ ಓಕೆ, ಪರವಾಗಿಲ್ಲ, ಚಲ್ತಾ ಹೇ. 10th ಸ್ಟ್ಯಾಂಡರ್ಡ್ ಸರ್, ನಾವು ಜಾಸ್ತಿ ನಮ್ಮ ತಲೆ ತಿನ್ನಬೇಡಿ ಸರ್. ಕರೆಕ್ಟ್, ಇದನ್ನೇ ಬರೀರಿ, ನೋ ಹಾರ್ಮ್. ಪ್ಲೀಸ್ ಗೋ ವಿತ್ ದಿಸ್ ಓನ್ಲಿ. ಬಟ್ ಪ್ಲೀಸ್ ತಿಳ್ಕೊಂಡಿರಿ, ಇದಲ್ಲ, ಇದು ನಿಜ. ಹೌ ಇಸ್ ದಿಸ್ ಡಿಫರೆಂಟ್ ಫ್ರಮ್ ದಿಸ್? ಐ ವಿಲ್ ಟೆಲ್ ಯು ದಟ್ ಆಲ್ಸೋ. ಓಕೆ, ಬಟ್ ಈ ಸ್ಟೇಟ್ಮೆಂಟ್ ಗೊತ್ತಿರಲಿ, ಈ ಡಯಾಗ್ರಾಮ್ ಗೊತ್ತಿರಲಿ, ಇದು ಈಕ್ವೇಷನ್ ನೆನಪಿರಲಿ. ಬರ್ಕೊಳ್ಳಿ, ಮೇಕ್ ಎ ನೋಟ್. ಬರ್ಕೊಂಡಾಯ್ತಾ? 1 2 3 ಬೂಮ್, ಇರೇಸ್. ಫೈನ್.
ಬರ್ದಿಲ್ಲ ಅಂದರೆ ಸಿಂಪಲ್ 10 ಸೆಕೆಂಡ್ ವಾಪಸ್ ಹೋಗಿ ಕಾಪಿ ಮಾಡಿ ವಾಪಸ್ ಬನ್ನಿ. ಸೋ ಸಿಂಪಲ್ ಅಲ್ಲ. ನಾವು ಯು ವಿಲ್ ಥಿಂಕ್ ಸರ್ ದಿಸ್ ಆನ್ಲೈನ್ ಕ್ಲಾಸಸ್ ಫಾರ್ ಬೆಟರ್ ಸರ್, ಚೆನ್ನಾಗಿದೆ ಸರ್ ಇದೇನೆ, ಟೀಚರ್ಗೆ ಅಳಿಸ್ಬೇಡಿ ಅನ್ನೋ ಹಂಗಿಲ್ಲ, ಏನೂ ಇಲ್ಲ. ಅಳಿಸ್ತೀರಾ ಅಳಿಸಿ, ವಿ ಡೋಂಟ್ ಕೇರ್. 10 ಸೆಕೆಂಡ್ ವಾಪಸ್ ರಿವೈಂಡ್ ಮಾಡ್ತೀವಿ, ವಿ ವಿಲ್ ಲುಕ್ ಎಟ್ ವಾಟ್ ಇಸ್ ರಿಕ್ವೈರ್ಡ್ ಆ್ಯಂಡ್ ದೆನ್ ವಿ ವಿಲ್ ಕಂಟಿನ್ಯೂ. ಸೋ ನೈಸ್, ಸೋ ಬ್ರಿಲಿಯಂಟ್, ವಾವ್, ವಾಟ್ ಅನ್ ಐಡಿಯಾ. ಬ್ಯಾಕ್ ಟು ಬಿಸ್ನೆಸ್. ಓಕೆ, we came to a conclusion, we are sticking on to this, but this diagram is common. So with all due respect to this equation, ಇಲ್ಲಿ ಬರೆಯೋಣ equation. V proportional to I. ನಮ್ಮ actual equation ಬರೆಯೋಣ. actual equation I proportional to V. ಹೌದಾ? ಈಗ ನಮಗೊಂದು ಪ್ರಾಕ್ಟೀಸ್ ಗೊತ್ತು, ಪ್ರತಿ ಸರಿ whenever you introduce a constant, I mean if you have to remove this proportionality symbol, introduce a constant. proportionality symbol ತೆಗಿಬೇಕಾ? ಏನು ತನ್ನಿ? ಕಾನ್ಸ್ಟೆಂಟ್ನ ತನ್ನಿ. ಸಿಂಪಲ್ ರೆಫರೆನ್ಸ್, R proportional to L by A. R is equal to rho L by A. Rho was a constant, proportionality symbol ಹೋಯ್ತು, constant ಬಂತು. On the same lines, remove this proportionality symbol, introduce a constant. V is equal to some constant times I. ಓಹೋ, ಇಲ್ಲೂ ಬರೀರಿ. I is equal to some constant times V. Okay. V is equal to R into I, or V is equal to IR. ಓಹೋ, ಇಲ್ಲಿ ಬರೀರಿ ಸರ್, I is equal to R into V, ಕಾನ್ಸ್ಟೆಂಟ್ ಅಲ್ವಾ ಸರ್, ಬರೀ ಚಲ್ತಾ ಹೈ ಸರ್. ನೋ 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 ನೋ. ವೈ? ಒಬ್ಸರ್ವ್, I is equal to V into R ಅಂತಿದೆಯಾ ಇಲ್ಲಿ? ನೋ. ಹಾಗಿದ್ರೆ ಇಲ್ಲಿ ಕಾನ್ಸ್ಟೆಂಟ್ R ಆಗಲ್ಲ. ಮ್ಯಾಥಮ್ಯಾಟಿಕಲಿ ಏನಾಗಬೇಕು? ದಿಸ್ ಕಾನ್ಸ್ಟೆಂಟ್ ಶುಡ್ ಬಿ 1 by R, or ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿ R into I is equal to V. ಓಹೋ, ಹಾಗಿದ್ರೆ are these two one and the same? They are not. But is it wrong if I write this? No. Is it wrong if I write this? No. But be careful. ಇಲ್ಲಿ ಕಾನ್ಸ್ಟೆಂಟ್ ಅಂತ ಬರೆದಾಗ 1 by R ಬರಿಬೇಕು. ಹಿಂಗೆ ಬರೆದ್ರೆ R ಬರಿಬೇಕು. ವಾಪಸ್ ಈ ರೇಷಿಯೋನೇ ಬರುತ್ತೆ ನೋಡಿ. ಬನ್ನಿ ಇಲ್ಲಿಗೆ ವಾಪಸ್. ಬೈ ದ ವೇ, ಇದು ರಿಕ್ವೈರ್ಡ್ ಸ್ಟಫ್ ಕಂಡ್ರು. ದಿಸ್ ಇಸ್ ರಿಕ್ವೈರ್ಡ್ ಸ್ಟಫ್. ಓಕೆ, ಇದೇ ಬರುತ್ತಾ ನೋಡಿ. V by I is equal to R. ಸೇಮ್ ಸರ್, ಇದು ಓಮ್ಸ್ ಲಾ ಅಲ್ವಾ ಸರ್? ಹಾಗಿದ್ರೆ ಹೌ ಕ್ಯಾನ್ ಯು ಸೇ ಇಟ್ ಇಸ್ ನಾಟ್ ಓಮ್ಸ್ ಲಾ? ಇದು ಓಮ್ಸ್ ಲಾ ಆಗಿರಲಿಲ್ಲ. ಓಮ್ಸ್ ಲಾನಲ್ಲಿರೋ ಕಾನ್ಸ್ಟೆಂಟ್ ಏನಿದೆಯೋ ಅದು ರೆಸಿಸ್ಟೆನ್ಸೇನೆ. ಅದಕ್ಕೆ ನಾವು ಇದನ್ನು ಬರೆದು ಓಮ್ಸ್ ಲಾ ಅಂತ ಹೇಳಿದ್ವಿ. ಆನ್ ಅ ವೇಗ್ ನೋಟ್ ಯು ಕ್ಯಾನ್ ಸೇ V by I is equal to R ಅಂತ. ಬಟ್ V by I is equal to R ಓಮ್ಸ್ ಲಾ ಅಲ್ಲ. ಈಸ್ ದಟ್ ಕ್ಲಿಯರ್? ಈಸ್ ದಟ್ ಕ್ಲಿಯರ್? ಎಸ್, ಸಿಂಪಲ್. ಹಾಗಿದ್ರೆ ದಿಸ್ ಇಸ್ ಯುವರ್ ಓಮ್ಸ್ ಲಾ, ಆ್ಯಂಡ್ ಹೆನ್ಸ್ ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್ ಬರಿಬೇಕು. ದಿಸ್ ಯು ಹ್ಯಾವ್ ಟು ರೈಟ್, ದಿಸ್ ಯು ಹ್ಯಾವ್ ಟು ರೈಟ್, ಯು ವಿಲ್ ಗೆಟ್ 2 marks. ಓನ್ಲಿ 2? ಎಸ್, ಓನ್ಲಿ 2. ಓಕೆ, now there is a graph related to this. Actually, a simple experiment can be performed in school. ಸ್ಕೂಲಲ್ಲಿ ಪರ್ಫಾರ್ಮ್ ಮಾಡ್ತಾರೆ, ಸಿಂಪಲ್ ಎಕ್ಸ್ಪರಿಮೆಂಟ್ ಮಾಡ್ತಾರೆ. ಯು ಕ್ಯಾನ್ ಆಸ್ಕ್ ಯುವರ್ ಟೀಚರ್ ಟು ಪರ್ಫಾರ್ಮ್ ಅ ಸಿಂಪಲ್ ಎಕ್ಸ್ಪರಿಮೆಂಟ್. It is very simple. You need not go to hell and heaven to perform this experiment. One simple resistor ತಗೊಳ್ಳೋದು, R, some value, ರೆಸಿಸ್ಟರ್ ಕಾಯಿಲ್ ಸಿಗುತ್ತೆ, ರೆಸಿಸ್ಟರ್ ವಯರ್ ಸಿಗುತ್ತೆ, ಚಿಕ್ಕ ಕಾರ್ಬನ್ ರೆಸಿಸ್ಟರ್ ಸಿಗುತ್ತೆ. ಯುವರ್ ಸ್ಕೂಲ್ ಟೀಚರ್ ವಿಲ್ ಟೆಲ್ ಯು ಆಲ್ ದೀಸ್ ಥಿಂಗ್ಸ್. ಎಕ್ಸ್ಪರಿಮೆಂಟ್ ಮಾಡೋದು ಹೆಂಗೆ ಅಂತ. ಒಂದು ಸ್ವಿಚ್ ಇದೆ. ಓಕೆ, ಈಗ ನಾವು ವಿ ವಿಲ್ ಹ್ಯಾವ್ ಟು ಪ್ಲಾಟ್ ಅ ಗ್ರಾಫ್. ನಮ್ಗೆ ಗ್ರಾಫ್ ಪ್ಲಾಟ್ ಮಾಡೋದಕ್ಕೆ ವ್ಯಾಲ್ಯೂಸ್ ಬೇಕು. ರಿಮೆಂಬರ್ ವಾಟ್ ಇಸ್ ಗ್ರಾಫ್? ಗ್ರಾಫ್ ಇಸ್ ಬೇಸಿಕಲಿ ಏನು?
ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಪ್ರೊಸೆಸ್ಡ್ ಡಾಟಾ. ನಮ್ಮ ಹತ್ರ ಪ್ರೊಸೆಸ್ಡ್ ಇನ್ಫಾರ್ಮೇಷನ್ ಏನಿದೆಯೋ ಅದನ್ನು AMPERE ಆಂಪಿಯರ್ ಚೀಚಿ ಆಂಫಿಯರ್ ಅಂತ ಬರಿಬಾರ್ದು, ಹಿಯರ್ ಅಲ್ಲ, ಅದು ಆಂಪಿಯರ್ ಅದು. ಓಕೆ, ದಿಸ್ ಕ್ಯಾನ್ ಬಿ ಆಂಪಿಯರ್, ದಿಸ್ ಕ್ಯಾನ್ ಬಿ ಮಿಲಿ ಆಂಪಿಯರ್, ಮೈಕ್ರೋ ಆಂಪಿಯರ್ ಎಲ್ಲ ಆಗುತ್ತೆ. ಹಾಗಾದರೆ ಕರೆಂಟನ್ನು ಮೆಷರ್ ಮಾಡೋಕೊಂಡು ಡಿವೈಸ್ ಬೇಕು ನಮಗೆ. ಯಾವ ಡಿವೈಸು? ಆಮ್ಮೀಟರ್. ಆಮ್ಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್ ಪ್ಯಾರಲಲ್. ಅದ್ರ ಬಗ್ಗೆನೂ ಡಿಸ್ಕಷನ್ ಆಗುತ್ತೆ, ಮಾಡೋಣ. I have to measure voltage across, so I have a voltmeter. Okay, polarities plus minus. Resistor has no polarities. Resistor ge plus minus illa, you can connect it anywhere around, it is one and the same. I'll imagine ನಮ್ಮ ಹತ್ರ ವ್ಯಾಲ್ಯೂಸ್ ಇದೆ, ನಾವು ವ್ಯಾಲ್ಯೂಸ್ನ ಪ್ಲಾಟ್ ಎಕ್ಸ್ಪರಿಮೆಂಟ್ನ ಪರ್ಫಾರ್ಮ್ ಮಾಡಿದ್ವಿ. ಇದು ಬ್ಯಾಟರಿ ಪ್ಲಸ್ ಮೈನಸ್, ಕರೆಂಟ್ ಸ್ಟಾರ್ಟ್ಸ್ ಫ್ಲೋಯಿಂಗ್ ದಿಸ್ ವೇ, current flows here. I have a device called rheostat. ಏನಂತ ಡಿವೈಸ್ ಹೆಸರು? ರಿಯೋಸ್ಟ್ಯಾಟ್. ಅದೇನು ಮಾಡುತ್ತೆ? ವೋಲ್ಟೇಜ್ನ ಚೇಂಜ್ ಮಾಡುತ್ತೆ. ಅದನ್ನು ಸೇರಿಸೋಣ ಇಲ್ಲಿ. ಲೆಟ್ಸ್ ಇನ್ಕ್ಲೂಡ್ ದಟ್ ಆಲ್ಸೋ ಹಿಯರ್. ದಿಸ್ ಇಸ್ ಫ್ರೀ ಎಂಡ್. ದಿಸ್ ಇಸ್ ಜನರಲ್ ಎಕ್ಸ್ಪರಿಮೆಂಟಲ್ ಸೆಟಪ್. ಹಿಂಗೆ ಎಕ್ಸ್ಪರಿಮೆಂಟಲ್ ಸೆಟಪ್ ಇರಬೇಕು ಅಂತ ರೂಲ್ಸ್ ಇಲ್ಲ. ಈ ರಿಯೋಸ್ಟ್ಯಾಟ್ನ ಇಲ್ಲಿ ಕನೆಕ್ಟ್ ಮಾಡಿದ್ರು ಆಗುತ್ತೆ, ಆಮ್ಮೀಟರ್ನ ಇಲ್ಲಿ ಕನೆಕ್ಟ್ ಮಾಡಿದ್ರು ಆಗುತ್ತೆ. ಬಟ್ ವೋಲ್ಟ್ ಮೀಟರ್ ಆಮ್ಮೀಟರ್ನ ಉಲ್ಟಾ ಮಾಡಿದ್ರೆ ಆನ್ಸರ್ ಬರೋಲ್ಲ. ಈಸ್ ದಟ್ ಕ್ಲಿಯರ್? ಎಸ್ ಸರ್, ಫೈನ್, ಸೂಪರ್. ಓಕೆ, ನಾವು ಹಿಯರ್ ವಿ ಗೋ. ರಿಯೋಸ್ಟ್ಯಾಟ್ನ ವೇರಿ ಮಾಡ್ತೀನಿ. ರಿಯೋಸ್ಟ್ಯಾಟ್ ಈಸ್ ಆಲ್ಸೋ ಅ ವೇರಿಯಬಲ್ ರೆಸಿಸ್ಟರ್. ವಾಟ್ ಇಸ್ ಅ ರಿಯೋಸ್ಟ್ಯಾಟ್? ಇಟ್ ಈಸ್ ಆಲ್ಸೋ ಅ ವೇರಿಯಬಲ್ ರೆಸಿಸ್ಟರ್. ರಿಯೋಸ್ಟ್ಯಾಟ್ ಈಸ್ ಅ ವೇರಿಯಬಲ್ ರೆಸಿಸ್ಟರ್. ವೇರಿಯಬಲ್ ಅಂದರೆ ಐ ಕ್ಯಾನ್ ಚೇಂಜ್ ವ್ಯಾಲ್ಯೂಸ್. ಓಕೆ, ಇಮ್ಯಾಜಿನ್ ವೋಲ್ಟೇಜ್ 0, ಕರೆಂಟ್ 0. ಓಮ್ಸ್ ಲಾ ಏನು ಹೇಳ್ತು? ಕರೆಂಟ್ ಜಾಸ್ತಿ ಆಗ್ತಾ ಇದೆ ಅಂದರೆ ಇನ್ಕ್ರೀಸ್ ಇನ್ ಕರೆಂಟ್ ಇಂಡಿಕೇಟ್ಸ್ ದರ್ ಇಸ್ ಇನ್ಕ್ರೀಸ್ ಇನ್ ಪೊಟೆನ್ಷಿಯಲ್ ಡಿಫರೆನ್ಸ್. ರಿಯೋಸ್ಟ್ಯಾಟ್ ಇಸ್ ಯೂಸ್ ಟು ವೇರಿ ವೋಲ್ಟೇಜ್ ಇನ್ ಸ್ಟೆಪ್ಸ್. ವೋಲ್ಟೇಜ್ ಜಾಸ್ತಿ ಆಗ್ತಾ ಇದೆ, ಕರೆಂಟು ಜಾಸ್ತಿ ಆಗ್ತಾ ಇದೆ. 2 volts 1 ಆಂಪಿಯರ್, 4 volts 2 ಆಂಪಿಯರ್, 6 volts 3 ಆಂಪಿಯರ್, 8 volts 4 ಆಂಪಿಯರ್ ಅಂತ ಅನ್ಕೊಳ್ಳೋ. 1 2 3 4 5 10 volts 5 ಆಂಪಿಯರ್. ನಮ್ಮ ಹತ್ರ ರೀಡಿಂಗ್ ಇದೆ ಈ ಥರ. ಓಕೆ, ಫೈನ್. I'll plot a graph. From the graph I can find out electrical resistance. Okay, this is voltage V along x-axis. ಒಂದು ಕೆಲಸ ಮಾಡೋಣ, ನಾವು ಇಲ್ಲೂ ಬರಿಬಹುದು, ನಾವು ಇಲ್ಲಿ ಬರೆಯೋಣ. ಕರೆಂಟನ್ನು ಬರೆಯೋಣ x-axis ಅಲ್ಲಿ. current along x-axis and voltage measured in volts, potential difference measured in volts along y-axis. This is along x-axis. Plot ಮಾಡ್ತೀನಿ. 0 is always at origin ಅಲ್ವಾ ಸರ್? ವಾಟ್ ಸರ್? ಯಾರು ಸರ್ ಮ್ಯಾಥ್ಸ್ ಹೇಳ್ಕೊಟ್ಟಿದ್ದು? 2 3 4 5. Here I'll take same units. 2 4 6 8 and here comes this 10. This is y-axis, Ohm's law. Okay, y-axis. Now 0 0, 2 volts 1 ampere, 4 volts 2 ampere, 6 volts 3 ampere. Same in plot ಮಾಡ್ತಾ ಹೋದೆ. My graph will not be proper. Only reason is I have not used any graph sheet. Graph sheet ಅಲ್ಲಿ ಮಾಡಿದ್ರೆ ಬ್ಯೂಟಿಫುಲ್ ಆಗಿ ಬರುತ್ತೆ. Is that clear? So ಇದೊಂದು ಪಾಯಿಂಟ್ ಆಯಿತು, ಇದು ಇಲ್ಲಿ coincide ಆಗ್ತಿದೆ. This coincides with this coincides. 8ಗೆ 4 ಅಂತೆ. Okay, let 4 be here. 5ಗೆ 10 ಅಂತೆ. Let 5 be here. Fine, 5 is here. Approximately it is beautiful. Now fine. ಇದು ಗ್ರಾಫ್, ಬ್ಯೂಟಿಫುಲ್ ಗ್ರಾಫ್ ನಾವು ಪ್ಲಾಟ್ ಮಾಡಿದ್ವಿ. ಈಗ ಫ್ರಮ್ ದ ಗ್ರಾಫ್ ಕ್ಯಾನ್ ಐ ಫೈಂಡ್ ಔಟ್ ರೆಸಿಸ್ಟೆನ್ಸ್?
ಫ್ರಮ್ ದ ಗ್ರಾಫ್ ಕ್ಯಾನ್ ಐ ಫೈಂಡ್ ಔಟ್ ರೆಸಿಸ್ಟೆನ್ಸ್. ಈ ಗ್ರಾಫ್ ಹೆಂಗೆ ಸಿಕ್ತು? ವ್ಯಾಲ್ಯೂಸಿಂದ. ವ್ಯಾಲ್ಯೂಸ್ ಹೆಂಗೆ ಸಿಕ್ತು? ಸರ್ಕ್ಯೂಟಿಂದ. ಸರ್ಕ್ಯೂಟ್ ಕನ್ಸ್ಟ್ರಕ್ಟ್ ಮಾಡಿದ್ವಿ, ಎಕ್ಸ್ಪೆಂಡ್ ಮಾಡಿದ್ವಿ, ವ್ಯಾಲ್ಯೂಸ್ ಬಂತು. ಇಸ್ ದಟ್ ಕ್ಲಿಯರ್? ಎಸ್ ಎಸ್ ಸರ್. ಫೈನ್. ನಾವು ಈಗ ಹೌ ಡು ವಿ ಗೆಟ್ ರೆಸಿಸ್ಟೆನ್ಸ್ ಫ್ರಮ್ ದಿಸ್ ಗ್ರಾಫ್? 9th ಸ್ಟ್ಯಾಂಡರ್ಡಲ್ಲಿ, ತುಂಬ ಮುಂಚೆ 9th ಇವಾಗಲ್ಲ, ಸ್ಲೋಪ್ ಅಂತ ಒಂದು ಕಾನ್ಸೆಪ್ಟ್ ಓದಿದ್ರಿ, ಹೌದಾ? ಸ್ಲೋಪ್ ಅಂದರೆ ಅಮೌಂಟ್ ಆಫ್ ಇನ್ಕ್ಲಿನೇಷನ್. ಸ್ಲೋಪ್ ಅಂದ್ರೆ ಏನು? ಅಮೌಂಟ್ ಆಫ್ ಇನ್ಕ್ಲಿನೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್. ಅಯ್ಯೋ ಏನು ಸರ್ ಇದಲ್ಲ, ಸಿಂಪಲ್ ವಿಷಯ. ಇದೊಂದು ಗ್ರೌಂಡ್ ಸರ್ಫೇಸ್. ಐ ಹ್ಯಾವ್ ಪ್ಲೇಸ್ಡ್ ಅ ಪ್ಲ್ಯಾಂಕ್ ಆನ್ ದಿಸ್. ಪ್ಲ್ಯಾಂಕ್ ಹಲಿಗೆ ಇಟ್ಟಿದ್ದೀನೊಂದು. ಇದು ಎಷ್ಟು ಮೇಲಿದೆ ಸರ್? ದಿಸ್ ಇಸ್ ಸಮ್ ಆ್ಯಂಗಲ್ ಥೀಟಾ. ಇದನ್ನೇ ಸ್ಲೋಪ್ ಅನ್ಬಹುದಾ? ಎಸ್, ಇದೇ ಸ್ಲೋಪ್. ಸಿಂಪಲ್. ದಿಸ್ ಇಸ್ ಸ್ಲೋಪ್. ಅಮೌಂಟ್ ಆಫ್ ಇನ್ಕ್ಲಿನೇಷನ್ ಈ ಎಕ್ಸ್ ಆಕ್ಸಿಸ್ ಜೊತೆ ಎಷ್ಟು ಮೇಲಿದೆ, ಇದು ಇನ್ಕ್ಲೈನ್ಡ್ ಪ್ಲೇನ್ ಅನ್ನೋದೇ ಸ್ಲೋಪ್. ಇದನ್ನೇ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ? ಒಂದು ಟ್ರಯಾಂಗಲ್ ಅಂದ್ಕೊಳ್ಳಿ. ಇದನ್ನು ಸೈನ್, ಕಾಸ್, ಟ್ಯಾನ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಗೊತ್ತು ನಿಮಗೆ. ಟ್ಯಾನ್ ಥೀಟಾ ಅಂದ್ರೇನು? ಪರ್ಪೆಂಡಿಕ್ಯುಲರ್ ಬೈ ಬೇಸ್. ಪರ್ಪೆಂಡಿಕ್ಯುಲರ್ ಬೈ ಬೇಸ್ ಆಫ್ ದ ಟ್ರಯಾಂಗಲ್. ವಾಟ್ ಇಸ್ ಪರ್ಪೆಂಡಿಕ್ಯುಲರ್? ಪರ್ಪೆಂಡಿಕ್ಯುಲರ್ ಅಂದರೆ ಆಪೋಸಿಟ್ ಸೈಡ್. ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ adjacent side, ADJ. ಆಪೋಸಿಟ್ ಸೈಡ್ ಬೈ adjacent ಸೈಡ್ ಅಂದರೆ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಅಂದ್ರೇ ಸ್ಲೋಪ್. ಹೌ? ಸ್ಲೋಪ್ ಅಂದರೆ ಏನು ಅಂತ ಹೇಳಿದೆ? ಇನ್ಕ್ಲಿನೇಷನ್. ಈ ಇನ್ಕ್ಲಿನೇಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಹೈಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಹಾರಿಸಾಂಟಲ್ ಇಲ್ಲಿನ ವಿಡ್ತ್ ಮೇಲೆ ಡಿಪೆಂಡ್ ಆಗುತ್ತೆ, ಹೌದಾ? ಈಗ ಸುಮ್ಮನೆ ಹೇಳಿ, ಬೇಸ್ಡ್ ಆನ್ ಯುವರ್ ಜಸ್ಟ್ ನಾಲೆಡ್ಜ್, ನಿಮ್ಮ ಕಣ್ಣಂದಾಜಲ್ಲಿ ಯಾವ ಸ್ಲೋಪ್ ಜಾಸ್ತಿ ಇದೆ? ಫಸ್ಟ್ ಒನ್. ಇದು ಫಸ್ಟ್ ಒನ್. ನಾನು ಆಗಲೇ ಬರೆದಿದ್ದು ಫಸ್ಟ್ ಒನ್. ನಾನು ಈಗ ಬರೆದಿದ್ದು ಸೆಕೆಂಡ್ ಒನ್. ವಿಚ್ ಇಸ್ ಲಾರ್ಜ್? ವಿಚ್ ಸ್ಲೋಪ್ ಇಸ್ ಲಾರ್ಜ್? ಸೆಕೆಂಡ್ ಸ್ಲೋಪ್ ಇಸ್ ಲಾರ್ಜ್. So how did you know? You did not measure. Beda, common sense. See, this perpendicular is small, this perpendicular is large, this length is large. Obviously, tan theta large. ಹಾಗಿದ್ರೆ ಸ್ಲೋಪ್ ಲಾರ್ಜ್ ಅಂದ್ರೆ ಅರ್ಥ ಏನು? ಟ್ಯಾನ್ ಥೀಟಾ ಲಾರ್ಜ್. ಓಕೆ, ಫೈನ್. ಇದನ್ನು 9th ಬೈ ದ ವೇ 9th ಎಲ್ಲಿ ಓದಿದ್ದೀರಾ? ಇದು 9th ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್ ಚಾಪ್ಟರ್ ಓದಿದ್ದೀರಾ ಇದು. ಓಕೆ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ to theta divided by adjacent side to theta. ಟ್ರಿಗ್ನೋಮೆಟ್ರಿ ಓದಿದ್ದೀರಾ ಮ್ಯಾಥ್ಸಲ್ಲಿ, ಹೌದಾ? ಎಸ್, ಗೊತ್ತಾಯ್ತು. ಇವಾಗ ಇದು ಗೊತ್ತಾಯ್ತು ನಮಗೆ. ನೌ ಒಬ್ಸರ್ವ್ ಹಿಯರ್. ಐಲ್ ಮಾರ್ಕ್ ಎನಿ 2 ಪಾಯಿಂಟ್ಸ್ ಆಫ್ ಮೈ ಚಾಯ್ಸ್. ನನಗೆ ಇಷ್ಟ ಬಂದಿದ್ದು 2 ಪಾಯಿಂಟ್ಸ್ನ ಸೆಲೆಕ್ಟ್ ಮಾಡ್ತೀನಿ ನಾನು. ಓಕೆ, ಐಲ್ ಕನ್ಸ್ಟ್ರಕ್ಟ್ ಅ ಟ್ರಯಾಂಗಲ್. ಫೈನ್, ಟ್ರಯಾಂಗಲ್ ಕನ್ಸ್ಟ್ರಕ್ಟೆಡ್. I'll name this, again naming ceremony, ABC. I'll call it as theta. Opposite side ಯಾವುದು? AB. Adjacent side ಯಾವುದು? BC. Now tell me what is value of AB? See, value of AB gives you voltage. ನಾನು ಇದನ್ನು ಡೆಲ್ಟಾ ವಿ ಅಂತ ಬರಿತೀನಿ. ಚೇಂಜ್ ಇನ್ ವೋಲ್ಟೇಜ್. ನೋಡಿ, ಚೇಂಜ್ ಇನ್ ವೋಲ್ಟೇಜ್. ಎಸ್, ಎಷ್ಟು ಚೇಂಜ್ ಇನ್ ವೋಲ್ಟೇಜ್? 8 - 4. ಹಾಗೆ ತಾನೆ? 8 - 4. ಬಿ ಸಿ ಬೈ ದ ವೇ ನಾನು ಆಗಲೇ ಹೇಳಿದೆ, ಇಫ್ ಇಟ್ ವಾಸ್ ಅ ಗ್ರಾಫ್ ಶೀಟ್ ಇಟ್ ವಾಸ್ ಬೆಸ್ಟ್ ವೇ ಟು ರೈಟ್ ಆ್ಯಂಡ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಮಾರ್ಕ್ ಪಾಯಿಂಟ್ಸ್ ಆಲ್ಸೋ. ಇಲ್ಲಿ ನೋಡಿ, ಇವಾಗ ಬಿ ಸಿ ಇದನ್ನು ಚೇಂಜ್ ಇನ್ ಕರೆಂಟ್ ಅಂತ ಹೇಳ್ತೀನಿ, ಡೆಲ್ಟಾ ಐ. ಹಾಗಿದ್ರೇನು? 4 - 2. By the way, what was AB? What was AB? AB was change in voltage. This is change in current. Nodi, what is 8 - 4? 8 in mind, 4 in hand. Answer is 4. Sir, now hangela lekka hakala. We are grown up now. That's nice. Congratulations. Hagidre 2 ohm. Sir, how do you know? Observe again our same constant. ಡೆಲ್ಟಾ ವಿ ಬೈ ಡೆಲ್ಟಾ ಐ ಇಸ್ ಈಕ್ವಲ್ ಟು 2 ohms ಬಂತು. ಹಾಗಿದ್ರೆ ಇದನ್ನೇ ರೆಸಿಸ್ಟೆನ್ಸ್ ಅಂತ ಹೇಳೋದು. ಈಸ್ ಇಟ್ ಕಾನ್ಸ್ಟೆಂಟ್? ಎಸ್. ರಿಮೆಂಬರ್, ಇದು ಕಾನ್ಸ್ಟೆಂಟ್ ಆದರೆ ಫಾರ್ ಎನಿ ಪಾಯಿಂಟ್ ಇಟ್ ಶುಡ್ ಗಿವ್ ಯು ಸೇಮ್ ವ್ಯಾಲ್ಯೂ, ಹೌದಾ?
Yes, I'll take two new points. I'll take this large triangle only directly. Large triangle. Bada triangle. I'll erase this chota mota. ಇದು ಗೊತ್ತಾಯ್ತಲ್ವಾ? ಚೇಂಜ್ ಇನ್ ವೋಲ್ಟೇಜ್, ಚೇಂಜ್ ಇನ್ ಕರೆಂಟ್. 2 ಬಂತು. ಈಗ ಕಾನ್ಸ್ಟೆಂಟ್ ಬರಬೇಕು ಎಕ್ಸ್ಪರಿಮೆಂಟಲ್ ಆರ್ ವ್ಯಾಲ್ಯೂ. ಯಾಕೆ? ವಾಟ್ ಎವರ್ ವೋಲ್ಟೇಜ್ ಯು ಚೇಂಜ್, ವಾಟ್ ಎವರ್ ಕರೆಂಟ್ ಯು ಚೇಂಜ್, ರೇಷಿಯೋ ಆಫ್ ವೋಲ್ಟೇಜ್ ಟು ಕರೆಂಟ್ ಶುಡ್ ರಿಮೇನ್ ಅ ಕಾನ್ಸ್ಟೆಂಟ್. ನಾವು ಅದೇ ಹೇಳಿದ್ದು, ಅದು ಪ್ರೂವ್ ಮಾಡ್ತಾ ಇದೀವಿ ಇವಾಗ. ಐ ಹ್ಯಾವ್ ಟೇಕನ್ ಆಲ್ ಹೈಯೆಸ್ಟ್ ಪಾಯಿಂಟ್ಸ್. Okay, I'll name this as A. I'll name this as B. I'll name this as C. See, big triangle it is. What is this? Change in voltage. What is this? Here to here, change in current. ಹೌದಾ? ಹಾಗಿದ್ರೆ please observe delta V AB. What do I have instead of AB? Now AB is 10 minus 0, 10 minus 0. BC 5 minus 0. What is 10 minus 0? 10. What is 5 minus 0? 5. ಹಾಗಿದ್ರೇನು? 2. C. Answer is 2 ohm. Is that correct? Yes. ಹಾಗಿದ್ರೆ what is your conclusion? Your conclusion is this V by I ratio is always a constant. See, ನಾನು ಇಲ್ಲಿ ರೆಸಿಸ್ಟೆನ್ಸ್ನ ಚೇಂಜ್ ಮಾಡಿಲ್ಲ, ವೋಲ್ಟೇಜ್ ಚೇಂಜ್ ಮಾಡ್ತಾ ಇದ್ದೀನಿ, ಕರೆಂಟ್ ಆಟೋಮ್ಯಾಟಿಕಲಿ ಚೇಂಜ್ ಆಗ್ತಾ ಇದೆ. ವೋಲ್ಟೇಜ್ ಚೇಂಜ್ ಮಾಡ್ತಾ ಇದ್ದೀನಿ, ಕರೆಂಟ್ ಆಟೋಮ್ಯಾಟಿಕಲಿ ಚೇಂಜ್ ಆಗ್ತಾ ಇದೆ, ರೆಸಿಸ್ಟೆನ್ಸ್ ರಿಮೈನ್ಸ್ ಅ ಕಾನ್ಸ್ಟೆಂಟ್. ಈಸ್ ದಟ್ ಕ್ಲಿಯರ್? ಸೊ ದಿಸ್ ಇಸ್ ಯುವರ್ ಟೇಕ್ ಅವೇ. ಓಮ್ಸ್ ಲಾ ಸ್ಟೇಟ್ಮೆಂಟ್ ಓದಿದ್ವಿ, ಓಮ್ಸ್ ಲಾ ಗ್ರಾಫ್ ಪ್ಲಾಟ್ ಮಾಡಿದ್ವಿ, ಡಿಸ್ಕಷನ್ಸ್ ಮಾಡಿದ್ವಿ. ಈಸ್ ದಟ್ ಕ್ಲಿಯರ್? ಹಾಗಿದ್ರೆ ಎಕ್ಸಾಮಲ್ಲಿ ಟಿಲ್ ನೌ ದೇ ಹ್ಯಾವ್ ನಾಟ್ ಆಸ್ಕ್ಡ್ ಟು ಪ್ಲಾಟ್ ಗ್ರಾಫ್ ಶೀಟ್ ಕೊಟ್ಟು ಗ್ರಾಫ್ ಪ್ಲಾಟ್ ಮಾಡಿ ಅಂತ ಸೈನ್ಸಲ್ಲಿ ಕೇಳಲಿಲ್ಲ. ಮ್ಯಾಥ್ಸಲ್ಲಿ ಗ್ರಾಫ್ ಏನೋ ಪ್ಲಾಟ್ ಮಾಡ್ತೀರಾ. ಕ್ಯಾನ್ ದಿಸ್ ಬಿ ಎ ಕ್ವೆಶನ್ ಇನ್ ಯುವರ್ ಎಕ್ಸಾಮ್? ಇಫ್ ದೇ ಆಸ್ಕ್ ಯು ಟು ಪ್ಲಾಟ್ ವೈ ಗಿವಿಂಗ್ ಯು, ಐ ಮೀನ್ ದೇ ವಿಲ್ ಗಿವ್ ಯು ಅ ಗ್ರಾಫ್ ಶೀಟ್, ಒಂದು ಗ್ರಾಫ್ ಶೀಟ್ ಕೊಟ್ಟು ಪ್ಲಾಟ್ ಮಾಡಿ ಅಂತಂದರೆ ಕ್ಯಾನ್ ಯು ಡೂ ಇಟ್ ನೌ? ಎಸ್. ಹಾಗಿದ್ರೆ ಪ್ಲೀಸ್ ರಿಮೆಂಬರ್, ಫಾರ್ ಅ ರೆಸಿಸ್ಟರ್, though you change voltage or current, resistance remains a constant. Though you change voltage or current, resistance remains a constant. Hagidre R is a constant for a given resistor. R constant. Fine. So it was a small discussion on Ohm's law. Why V by I is a constant ಅನ್ನೋದು ನೋಡಿದ್ವಿ, ಗ್ರಾಫ್ ಪ್ಲಾಟ್ ಮಾಡಿದ್ವಿ, mathematically also we proved it that it is constant. Discussion also we have done. And take away from today's lecture, V is equal to IR on formula, ಬೇರೆ ಬೇರೆ avatars, R is equal to V by I ಅಂತೆಲ್ಲ ಬರೀಬಹುದು. So from this discussion, let's switch to numericals in next session. Simple numericals ಮಾಡೋಣ, or we'll do one thing, we'll keep numericals at the end, or we will discuss numericals in between. I'll decide. See you. Bye bye. Have fun, enjoy. Keep studying, keep reading. All the very best. Bye bye. Love you all. Our same constant. Delta V by delta I is equal to 2 ohms ಬಂತು. ಹಾಗಿದ್ರೆ ಇದನ್ನೇ ರೆಸಿಸ್ಟೆನ್ಸ್ ಅಂತ ಹೇಳೋದು. ಈಸ್ ಇಟ್ ಕಾನ್ಸ್ಟೆಂಟ್? ಎಸ್. ರಿಮೆಂಬರ್, ಇದು ಕಾನ್ಸ್ಟೆಂಟ್ ಆದರೆ ಫಾರ್ ಎನಿ ಪಾಯಿಂಟ್ ಇಟ್ ಶುಡ್ ಗಿವ್ ಯು ಸೇಮ್ ವ್ಯಾಲ್ಯೂ. ಹೌದಾ? ಎಸ್. ಐ ವಿಲ್ ಟೇಕ್ 2 ನ್ಯೂ ಪಾಯಿಂಟ್ಸ್. ಐ ವಿಲ್ ಟೇಕ್ ದಿಸ್ ಲಾರ್ಜ್ ಟ್ರಯಾಂಗಲ್ ಓನ್ಲಿ ಡೈರೆಕ್ಟ್ಲಿ. ಲಾರ್ಜ್ ಟ್ರಯಾಂಗಲ್, ಬಡಾ ಟ್ರಯಾಂಗಲ್. ಐ ವಿಲ್ ಇರೇಸ್ ದಿಸ್ ಛೋಟಾ ಮೋಟಾ. ಇದು ಗೊತ್ತಾಯ್ತಲ್ವಾ? ಚೇಂಜ್ ಇನ್ ವೋಲ್ಟೇಜ್, ಚೇಂಜ್ ಇನ್ ಕರೆಂಟ್. 2 ಬಂತು. ಈಗ ಕಾನ್ಸ್ಟೆಂಟ್ ಬರಬೇಕು ಎಕ್ಸ್ಪರಿಮೆಂಟಲ್ ಆರ್ ವ್ಯಾಲ್ಯೂ. ಯಾಕೆ? ವಾಟ್ ಎವರ್ ವೋಲ್ಟೇಜ್ ಯು ಚೇಂಜ್, ವಾಟ್ ಎವರ್ ಕರೆಂಟ್ ಯು ಚೇಂಜ್, ರೇಷಿಯೋ ಆಫ್ ವೋಲ್ಟೇಜ್ ಟು ಕರೆಂಟ್ ಶುಡ್ ರಿಮೇನ್ ಅ ಕಾನ್ಸ್ಟೆಂಟ್. ನಾವು ಅದೇ ಹೇಳಿದ್ದು, ಅದು ಪ್ರೂವ್ ಮಾಡ್ತಾ ಇದೀವಿ ಇವಾಗ. ಐ ಹ್ಯಾವ್ ಟೇಕನ್ ಆಲ್ ಹೈಯೆಸ್ಟ್ ಪಾಯಿಂಟ್ಸ್. ಓಕೆ, ಐ ನೇಮ್ ದಿಸ್ ಆಸ್ A. ಐ ನೇಮ್ ದಿಸ್ ಆಸ್ B. ಐ ನೇಮ್ ದಿಸ್ ಆಸ್ C. See, big triangle it is. What is this? Change in voltage. What is this? Here to here, change in current. ಹೌದಾ? ಹಾಗಿದ್ರೆ please observe
delta V, AB. What do I have instead of AB? Now AB is 10 minus 0, 10 minus 0. BC 5 minus 0. What is 10 minus 0? 10. What is 5 minus 0? 5. Hagidreno 2. C. Answer is 2 ohm. Is that correct? Yes. Hagida, what is your conclusion? Your conclusion is this V by I ratio is always a constant. See, ನಾನು ಇಲ್ಲಿ ರೆಸಿಸ್ಟೆನ್ಸ್ ನ ಚೇಂಜ್ ಮಾಡಿಲ್ಲ, ವೋಲ್ಟೇಜ್ ಚೇಂಜ್ ಮಾಡ್ತಾ ಇದ್ದೀನಿ, ಕರೆಂಟ್ ಆಟೋಮ್ಯಾಟಿಕಲಿ ಚೇಂಜ್ ಆಗ್ತಾ ಇದೆ. ವೋಲ್ಟೇಜ್ ಚೇಂಜ್ ಮಾಡ್ತಾ ಇದ್ದೀನಿ, ಕರೆಂಟ್ ಆಟೋಮ್ಯಾಟಿಕಲಿ ಚೇಂಜ್ ಆಗ್ತಾ ಇದೆ, ರೆಸಿಸ್ಟೆನ್ಸ್ ರಿಮೈನ್ಸ್ ಅ ಕಾನ್ಸ್ಟೆಂಟ್. ಇಸ್ ದಟ್ ಕ್ಲಿಯರ್? ಸೊ ದಿಸ್ ಇಸ್ ಯುವರ್ ಟೇಕ್ ಅವೇ. ಓಮ್ಸ್ ಲಾ ಸ್ಟೇಟ್ಮೆಂಟ್ ಓದಿದ್ವಿ, ಓಮ್ಸ್ ಲಾ ಗ್ರಾಫ್ ಪ್ಲಾಟ್ ಮಾಡಿದ್ವಿ, ಡಿಸ್ಕಷನ್ಸ್ ಮಾಡಿದ್ವಿ. ಈಸ್ ದಟ್ ಕ್ಲಿಯರ್? ಹಾಗಿದ್ರೆ ಎಕ್ಸಾಮಲ್ಲಿ ಟಿಲ್ ನೌ ದೇ ಹ್ಯಾವ್ ನಾಟ್ ಆಸ್ಕ್ಡ್ ಟು ಪ್ಲಾಟ್ ಗ್ರಾಫ್ ಶೀಟ್ ಕೊಟ್ಟು ಗ್ರಾಫ್ ಪ್ಲಾಟ್ ಮಾಡಿ ಅಂತ ಸೈನ್ಸಲ್ಲಿ ಕೇಳಲಿಲ್ಲ. ಮ್ಯಾಥ್ಸಲ್ಲಿ ಗ್ರಾಫ್ ಏನೋ ಪ್ಲಾಟ್ ಮಾಡ್ತೀರಾ. ಕ್ಯಾನ್ ದಿಸ್ ಬಿ ಅ ಕ್ವೆಶನ್ ಇನ್ ಯುವರ್ ಎಕ್ಸಾಮ್? ಇಫ್ ದೇ ಆಸ್ಕ್ ಯು ಟು ಪ್ಲಾಟ್ ಬೈ ಗಿವಿಂಗ್ ಯು, ಐ ಮೀನ್ ದೇ ವಿಲ್ ಗಿವ್ ಯು ಅ ಗ್ರಾಫ್ ಶೀಟ್, ಒಂದು ಗ್ರಾಫ್ ಶೀಟ್ ಕೊಟ್ಟು ಪ್ಲಾಟ್ ಮಾಡಿ ಅಂತಂದರೆ ಕ್ಯಾನ್ ಯು ಡೂ ಇಟ್ ನೌ? ಎಸ್. ಹಾಗಿದ್ರೆ ಪ್ಲೀಸ್ ರಿಮೆಂಬರ್, ಫಾರ್ ಅ ರೆಸಿಸ್ಟರ್, though you change voltage or current, resistance remains a constant. Though you change voltage or current, resistance remains a constant. Hagidre R is a constant for a given resistor. R constant. Fine. So it was a small discussion on Ohm's law. Why V by I is a constant ಅನ್ನೋದು ನೋಡಿದ್ವಿ, ಗ್ರಾಫ್ ಪ್ಲಾಟ್ ಮಾಡಿದ್ವಿ, mathematically also we proved it that it is constant. Discussion also we have done. And take away from today's lecture, V is equal to IR on formula, ಬೇರೆ ಬೇರೆ avatars, R is equal to V by I ಅಂತೆಲ್ಲ ಬರೀಬಹುದು. So from this discussion, let's switch to numericals in next session. Simple numericals ಮಾಡೋಣ, or we'll do one thing, we'll keep numericals at the end, or we will discuss numericals in between. I'll decide. See you. Bye bye. Have fun, enjoy. Keep studying, keep reading. All the very best. Bye bye. Love you all.